ಆಡಿಯೋ ಬಾಂಬ್ಗೆ ಇದೀಗ ಟ್ವಿಸ್ಟ್ ಸಿಗ್ತಾ ಇದೆ. ಮಂತ್ರಿಗಿರಿ ಸೆಲ್ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್.ಬಿ. ತಿಮ್ಮಾಪುರ್ ಮಾತನಾಡಿದ್ದಾರೆ ಎನ್ನಲಾದಂತ ಆಡಿಯೋಗೆ ಕ್ಷಣಕ್ಕೊಂದು ಟ್ವಿಸ್ಟ್ಗಳು ಸಿಗ್ತಾ ಹೋಗ್ತಾ ಇದೆ. ಆಡಿಯೋ ನಂದಲ್ಲ ಎಂದಂತ ಆರ್.ಬಿ. ತಿಮ್ಮಾಪುರ್, ಆದ್ರೆ ಆಡಿಯೋ ನಂದೇ ಎಂದಂತ ನಂಜಯ್ಯ ಮಠ. ಹೀಗಾಗಿ ಯಾರ ಆಡಿಯೋ, ಇವರೇ ನಿಜವಾಗ್ಲೂ ಅವರೇ ಮಾತನಾದಂತ ಆಡಿಯೋನಾ ಅಥವಾ ಯಾರದ್ದು? ಹೀಗೆ ಹಲವಾರು ಚರ್ಚೆಗಳು, ಪ್ರಶ್ನೆಗಳು. ಮಂತ್ರಿಗಿರಿ ಸೆಲ್ ಆಡಿಯೋ ಬಾಂಬ್ಗೆ ಟ್ವಿಸ್ಟ್ ಇದೀಗ. ಆಡಿಯೋ ನಂದಲ್ಲ ಅಂತಾರೆ ಆರ್.ಬಿ. ತಿಮ್ಮಾಪುರ್, ಬಟ್ ಆಡಿಯೋ ನಂದೇ ಅಂತ ಹೇಳ್ತಾರೆ ನಂಜಯ್ಯ ಮಠ. ತಿಮ್ಮಾಪುರ ನಂಜಯ್ಯ ಮಠ ವೈರುಧ್ಯದ ಹೇಳಿಕೆ ಇದು. ನಂದು ಹೌದು ನಂದಲ್ಲ ಅನ್ನುವಂತ ಮಾತುಗಳು. ವೈರಲ್ ಆಡಿಯೋಗೂ ನನಗೂ ಸಂಬಂಧ ಇಲ್ಲ, ಆಡಿಯೋದಲ್ಲಿ ನಾನು ಏನೂ ಮಾತಾಡಿಲ್ಲ, ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ಆದ್ರೆ ಬೇಸರ ಆಗಿದೆ. ವರಿಷ್ಠರ ನಿರ್ಧಾರಕ್ಕೆ ಸಿದ್ದರಾಮಯ್ಯನವರೇ ಒಪ್ಕೋತಾರೆ. ಇನ್ನು ನಾನ್ಯಾವ ಲೆಕ್ಕ ಎಂದ ಆರ್.ಬಿ. ತಿಮ್ಮಾಪುರ್. ವರಿಷ್ಠರಿಗೆ ನನ್ನ ಬಗ್ಗೆ ತಪ್ಪಾಗಿ ಮಾಹಿತಿ ಕೊಟ್ಟಿದ್ಯಾರೋ ಗೊತ್ತಿಲ್ಲ, ನಾನು ಪಕ್ಷದ ವಿರುದ್ಧ, ವರಿಷ್ಠರ ವಿರುದ್ಧ ಮಾತಾಡಿಲ್ಲ. ಮಾಜಿ ಮಂತ್ರಿ ಆರ್.ಬಿ. ತಿಮ್ಮಾಪುರ್ ಎಕ್ಸ್ಕ್ಲೂಸಿವ್ ಮಾತಿದು. ಒಂದು ಕಡೆ ನಂಜಯ್ಯ ಮಠ ಮತ್ತು ಆರ್.ಬಿ. ತಿಮ್ಮಾಪುರ್ ಮಾತನಾಡಿದ್ದಾರೆ ಎನ್ನಲಾದಂತ ಏನ್ ಆಡಿಯೋ ವೈರಲ್ ಆಗ್ತಾ ಇದೆಯಲ್ಲ, ನಂಜಯ್ಯ ಮಠ ಹೇಳ್ತಾರೆ, ಎಸ್ ನನಗೆ ಸಿಟ್ಟಿತ್ತು, ನಾನು ಬೇಸರಗೊಂಡಿದ್ದೆ, ಆ ಬೇಸರದಲ್ಲಿ, ಆ ಸಿಟ್ಟಲ್ಲಿ ನಾನು ಮಾತನಾಡಿದ್ದೇನೆ ಅಂತ. ಬಟ್ ತಿಮ್ಮಾಪುರ ಹೇಳ್ತಾರೆ, ನಂದಲ್ವೇ ಅಲ್ಲ ಆಡಿಯೋ, ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅದಕ್ಕೆ ಸಿದ್ದರಾಮಯ್ಯನವರೇ ಭದ್ರಾಗಿರ್ತಾರೆ ಅಂತ ಅಂದ್ರೆ ಇನ್ನು ನಾವೆಲ್ಲ ಯಾವ ಲೆಕ್ಕ? ನಾವು ಕೂಡ ಭದ್ರಾಗಿರ್ಲೇಬೇಕು. ಹಾಗಾಗಿ ಹೈಕಮಾಂಡ್ ಏನ್ ಹೇಳಿದೆ ಅದಕ್ಕೆ ನಾನು ಒಪ್ಕೊಂಡಿದ್ದೀನಿ, ಆ ಆಡಿಯೋ ನಂದಲ್ಲ ಅಂತ ಆರ್.ಬಿ. ತಿಮ್ಮಾಪುರ್ ಹೇಳ್ತಾರೆ. ಆದ್ರೆ ಬೇಸರ ಆಗಿದ್ದಂತೂ ನಿಜ, ಬೇಸರ ಇದೆ. ಪಕ್ಷದ ಶಿಸ್ತಿನ ಸಿಪಾಯಿ ನಾನು. ಅಶ್ವವೇಗ ಜೊತೆ ಮಾತನಾಡಿದ ಸಂದರ್ಭದಲ್ಲಿ ಆರ್.ಬಿ. ತಿಮ್ಮಾಪುರ್ ಮಾತನಾಡಿದ್ದು, ಹೈಕಮಾಂಡ್ಗೆ ಯಾರೋ ನಮ್ಮ ಬಗ್ಗೆ ಏನೋ ಕಿವಿ ಚುಚ್ಚಿದ್ದಾರೆ, ಹಾಗಾಗಿ ಹೈಕಮಾಂಡ್ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ, ನಮ್ಮನ್ನ ಆಯ್ಕೆ ಮಾಡ್ಕೊಂಡಿಲ್ಲ ಅಂತ ಅಶ್ವವೇಗ ಜೊತೆ ಮಾತನಾಡಿದ ಸಂದರ್ಭದಲ್ಲಿ ನಿನ್ನೆ ಅಷ್ಟೇ. ಬಟ್ ಇದೀಗ ಮತ್ತೆ ಆರ್.ಬಿ. ತಿಮ್ಮಾಪುರ್ದೇ ಎನ್ನಲಾದಂತ ಆಡಿಯೋ ಏನು ವೈರಲ್ ಆಗ್ತಾ ಇತ್ತಲ್ವಾ, ಅದರಲ್ಲಿ 80%, 70%, 75% ಆಗಿದೆ. ಅಂದ್ರೆ ಈ ಕಾಸು ಕೊಟ್ಟು ಜಾಬ್ ತಗೊಳ್ತಾರೆ, ಸರ್ಕಾರಿ ಕೆಲಸ ಬೇಕು ಅಂತಂದ್ರೆ ಕಾಸು ಕೊಡಬೇಕು ಅಂತ ಹೇಳ್ತಾರೆ. ಆ ರೀತಿಯಾಗಿ ಮಂತ್ರಿಗಿರಿ ಬೇಕಂದ್ರೆ ಕಾಸು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆದಂಥ ಚರ್ಚೆ ಇದ್ದದು ಒಂದು ಆಡಿಯೋ, ಹೈಕಮಾಂಡ್ ಕುರಿತಾಗಿ, ಮಂತ್ರಿಗಿರಿಯ ಕುರಿತಾಗಿ, ಇನ್ನು ಬಿ ನಾಗೇಂದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಆಡಿಯೋದಲ್ಲಿ ಏನೇನೆಲ್ಲ ಇನ್ಕ್ಲೂಡ್ ಆಗಿದೆ ಅಲ್ವಾ. ಈ ಆಡಿಯೋ ನಂದಲ್ವೇ ಅಲ್ಲ ಅಂತ ತಿಮ್ಮಾಪುರ್ ಹೇಳ್ತಾರೆ. ನಂಜಯ್ಯ ಮಠ ಒಪ್ಕೊಳ್ತಾರೆ, ಎಸ್ ಹೌದು ಮಾತಾಡಿದೀನಿ, ನನ್ಗೆ ಬೇಸರ ಆಗಿತ್ತು, ನಂಗೆ ಸಿಟ್ಟಿದೆ, ನಾನು ಮಾತಾಡಿದ್ದೀನಿ, ಅದರಲ್ಲಿ ಏನು ತಪ್ಪಿದೆ? ಇಬ್ಬರದ್ದು ಕನ್ವರ್ಸೇಷನ್ ಆಗಿರುವಂಥ ವಿಡಿಯೋ, ಅಂದರೆ ಇಬ್ಬರದ್ದು ಕನ್ವರ್ಸೇಷನ್ ಆಗಿದೆ ಎನ್ನಲಾದಂಥ ಒಂದು ವಿಡಿಯೋ. ಒಬ್ಬರು ನಂದೇ ಅಂತಾರೆ, ಒಬ್ರು ನಂದಲ್ಲ ಅಂತಾರೆ. ಏನನ್ನುವಂಥದ್ದು ಗೊತ್ತಿಲ್ಲ ಸದ್ಯಕ್ಕೆ. ಅಂದರೆ ಈ ಆಡಿಯೋ ಬಾಂಬ್ಗಳು, ಈ ವಿಡಿಯೋ ಬಾಂಬ್ಗಳು ರಾಜಕೀಯವಾಗಿ ಅವಾಗವಾಗ ಸ್ಫೋಟಗೊಳ್ತಾ ಇರ್ತವೆ. ಈ ಹಿಂದೆ ಜಮೀರ್ ಅಹ್ಮದ್ ಖಾನ್ದು ಕೂಡ ಹಾಗೆ ಆಗಲಿಲ್ವಾ? ಅದನ್ನೇ FSLಗೆ ಹೋಗುತ್ತೆ, ಅದು ಟೆಸ್ಟ್ ಆಗುತ್ತೆ, ಇವ್ರದೇನಾ ಅಂತ ಆಗುತ್ತೆ, ಅದೆಲ್ಲ ತನಿಖೆ ಮಾಡ್ತಾರೆ. ಎಲ್ಲಿದೆ ಸುದ್ದಿನೇ ಇಲ್ಲಪ್ಪ. ಮತ್ತೆ ಅದು ಜಮೀರ್ ಅಹ್ಮದ್ ಖಾನ್ದೇನಾ ಅಥವಾ ಯಾರ್ದು? ಯಾಕೆ ಬಿಡಿ, ಸುಮ್ಮನೆ ಒಂದು ಸಚಿವಗಿರಿ ಕೂಡ ಕೊಟ್ಟುಬಿಟ್ಟಿದ್ದೀವಿ, ಇನ್ನು ಇದನ್ನ ಹೊರಗೆ ಬಂದರೆ ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಗಪ್ಚುಪ್ ಆಗ್ಬಿಟ್ಟಿದೆ, ಗೊತ್ತಿಲ್ಲ. ಬಟ್ ಈಗ ಈ ವಿಡಿಯೋ ಕೂಡ ಅದೇ ರೀತಿಯಾಗಿ ಆರ್.ಬಿ. ತಿಮ್ಮಾಪುರ್ ಹೇಳ್ತಾರೆ, ನಾನು ಮಾತನಾಡಿಲ್ರಿ, ಆ ಥರ ನಾನು ಯಾಕೆ ಮಾತಾಡಲಿ, ಹೈಕಮಾಂಡ್ ಏನು ನಿರ್ಧಾರ ಕೊಡುತ್ತೆ, ಏನು ನಿರ್ಣಯ ಇರುತ್ತೆ ಅದಕ್ಕೆ ಒಪ್ಕೊಳ್ತೀವಿ ಅಂತ. ಬಟ್ ನಂಜಯ್ಯ ಮಠ ಸಿಟ್ಟಾಗಿದೆ, ನಮ್ಮ ನಾಯಕರಿಗೆ ಸ್ಥಾನ ಒದಗಿಸ್ಕೊಡ್ಬೇಕಿತ್ತು, ಕೊಟ್ಟಿಲ್ಲ, ಹೀಗಾಗಿ ನನಗೆ ಬೇಸರ ಆಗಿದೆ, ಸಿಟ್ಟಿದೆ, ಅವ್ರಿಗೆ ಕೊಡಬೇಕಿತ್ತು, ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಮಾತನಾಡಿದ್ದೇನೆ, ಬೇಸರವನ್ನು ವ್ಯಕ್ತಪಡಿಸಿದ್ದೇನೆ ಅಂತ ನಂಜಯ್ಯ ಮಠ ಹೇಳ್ತಾರೆ. ಹೀಗೆ ಹಲವಾರು ರೀತಿಯಾದಂಥ ಚರ್ಚೆ, ನಂದಲ್ಲ ನಂದು ಹೌದು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ನಡೀತಾ ಇದೆ. ಫೈನಲ್ ಆಗಿ ಇದು ಎಲ್ಲಿಗೆ ಹೋಗಿ ಮುಟ್ಟಿತು, ಅಥವಾ ಇದ್ರ ಬಗ್ಗೆ ಏನಾದರೂ ಮತ್ತೆ ಇದಕ್ಕೆ ಹೈಕಮಾಂಡ್ ಎಂಟ್ರಿ ಆಗುತ್ತಾ ಅಥವಾ ಡಿ.ಕೆ. ಶಿವಕುಮಾರ್ ಎಂಟ್ರಿ ಆಗ್ತಾರಾ, ಏನಾದರೂ ಮಾತಾಡ್ತಾರಾ ಇದ್ರ ಬಗ್ಗೆ ಗೊತ್ತಿಲ್ಲ. ಬೇಸರ ಆಗಿರೋದಂತೂ ನಿಜ. ಯಾರ್ಯಾರು ಆಕಾಂಕ್ಷಿಗಳಾಗಿದ್ರು
ನಿರೀಕ್ಷೆನ ಇಟ್ಕೊಂಡು ಕೂತಿದ್ರು. ಎಲ್ಲರೂ ಕೂಡ ಬೇಸರ ಆಗಿದ್ದಂತೂ ನಿಜ. ಅಸಮಾಧಾನದ ಹೋಗಿ ಆಡ್ತಾನೆ ಇದೆ. ಕಿಚ್ಚು ಕೂಡ ದೊಡ್ಡ ಒಂದು ಬೆಂಕಿಯ ಕಿಚ್ಚಾಗಿನೇ ಆವರಿಸ್ಕೊಳ್ತಾ ಇದೆ. ಅಸಮಾಧಾನ ಇಲ್ಲ ಅಂತಲೂ ಕೂಡ ಹೇಳೋಕ್ಕಾಗಲ್ಲ. ಇದೆ, ಬೇಸರದಲ್ಲಿ ಏನೋ ಮಾತನಾಡಿರ್ಬೋದು. ಬಟ್ ಈ ಆಡಿಯೋದಲ್ಲೇ ನಾವು ಮಾತನಾಡಿದ್ದೀವಿ, ಇದು ನಮ್ಮದೇ ಆಡಿಯೋ ಅಂತ ಆರ್.ಬಿ. ತಿಮ್ಮಾಪುರ್ ಹೇಳ್ತಾ ಇಲ್ಲ, ಇದು ನಂದಲ್ಲ ಅಂತ ಹೇಳ್ತಾ ಇರುವಂಥದ್ದು. ಮತ್ತು ನಂಜಯ್ಯ ಮಠ ಹೇಳ್ತಾರೆ ಎಸ್ ಮಾತನಾಡಿದ್ದೀವಿ ಅಂತ. ನಾನೇನು ಮಾತಾಡಿಲ್ಲ, ನೀವು ಆಡಿಯೋ ಕೇಳಿದ್ದೀರಲ್ಲ, ನಾನೇನು ಮಾತಾಡಿಲ್ಲ, ಏನಿಲ್ಲಲ್ಲ. ನೀನೇ ಹೇಳಪ್ಪ, ನಾನು ಏನಾರ ಮಾತಾಡಿದ್ರ ಅದ್ರಾಗ ನಾ ಇಂಥದ್ದು ಮಾತಾಡಿರಲ್ರಿ ಸಾಹೇಬ್ರತ್ ಹೇಳು, ನಾನೇನಾರ ಮಾತಾಡಿದ್ದೀನ? ಹಾಂ, ಆರೋಪಗಳು ಬರ್ತಾ ಇದೆ ಸರ್, ಹಿಂದೆ ಕೂಡ ಏನು ಆರೋಪ? ಅವ್ಯಾರು ಎಲ್ಲರ ನೋಡಪ್ಪ, ಹೌದು, ಯಾರು ಪ್ರೂವ್ ಮಾಡಿದ್ದಾರೆ? ಆರೋಪಗಳು ಬರ್ತಾ ಇದೆ. ಆರೋಪಗಳು ಯಾರ ಮೇಲೆ ಬರೋದಿಲ್ಲ? ಗಾಂಧೀಜಿ ಮೇಲೆ ಬಂದಿಲ್ಲ, ಬಂದಾವಿಲ್ಲ? ಕೆಂಪೇಗೌಡರ ಮೇಲೆ ಬಂದಿಲ್ಲ? ಅವು ಆರೋಪಗಳು ಏನಾರು ನಿಜ ಆದವ? ಸುಮ್ಮನೆ ಈಗ ನೋಡಿ, ನಾನೇನು ಮಾತಾಡಲಿಲ್ಲ. ತಿಮ್ಮಾಪುರ್ ಅವರು ಹೈಕಮಾಂಡ್ಗೆ ಮಾತಾಡಿದರು, ಹಂಗಂದರು. ಇದೇ ನನ್ನ ಮಾತೇನಾದರೂ ಅದರಲ್ಲಿ? ದಿಸ್ ಈಸ್ ನಾಟ್ ಕರೆಕ್ಟ್. ನಿಮ್ಮ ಆರೋಪಗಳಿಂದನೇ ನೀವು ಸಚಿವ ಸ್ಥಾನ ಕಳ್ಕೊಂಡ್ರಿ ಅನ್ನುವಂಥ ಸುಳ್ಳು ಆರೋಪಗಳಿಗೇನಾದರೂ ಮೇಲ್ಗಡೆ ಮಿಸ್ಗೈಡ್ ಮಾಡಿದ್ರೆ ಅದು ಮಿಸ್ಗೈಡಿಗೆ ಏನಾದರೂ ಹೋಗಿದ್ರೆ ಅದು ತಪ್ಪು. ನನಗೇನು ಅನಿಸಿಲ್ಲ. ಅವ್ರು ಯಾವ್ಯಾವ ಕ್ರೈಟೀರಿಯಾ ಇಟ್ಕೊಂಡು ನಮ್ಮನ್ನು ಬೇಡ ಅಂತ ಹೇಳಿದಾರೋ ಅದು ಹೈಕಮಾಂಡ್ ತೀರ್ಮಾನ. ಹೈಕಮಾಂಡ್ ತೀರ್ಮಾನಕ್ಕೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಒಪ್ಕೋತಾರೆ, ತಿಮ್ಮಾಪುರ ಯಾವ ಲೆಕ್ಕ? ನಾವೆಲ್ಲದರೂ ಫಸ್ಟ್ ಅದನ್ನೇ ಹೇಳಿದ್ನಲ್ಲ, ನಾನು ಶಿಸ್ತಿನ ಸಿಪಾಯಿ, ನನ್ನ ಪಕ್ಷಕ್ಕೆ ಯಾವುದೇ ಧಕ್ಕೆ ತರಲಾರದ ರೀತಿಯಲ್ಲಿ ನಡೀತಕ್ಕಂಥ ವ್ಯಕ್ತಿ. ಆ ನಂತರ ಮಂತ್ರಿಗಿರಿ, MLA ಗಿರಿ. ಹೈಕಮಾಂಡದವ್ರು ಒಳ್ಳೆ ತೀರ್ಮಾನ ತೆಗೆದುಕೊಂಡಿದ್ದಾರಂತೆ ಭಾವನೆ. ಆಡಿಯೋ ಮಾತ್ರ, ಅದರಲ್ಲಿ ಕೆಲವು ವಿಷಯ ನನ್ನವೇ. ಕಾರಣ ಏನು ಬಂತಂದರೆ, ಆರ್.ಬಿ. ತಿಮ್ಮಾಪುರವರು ನನ್ನ ಆತ್ಮೀಯ ಸ್ನೇಹಿತರು, ಬದ್ಧತೆಯಿಂದ ಕಷ್ಟಪಟ್ಟು ಮೇಲೆ ಬಂದಂಥ ಒಬ್ಬ SC ಸಮಾಜದ, ಮಾದರ ಸಮಾಜದ ಮುಖಂಡ. ಮನೆಗೆ ಹೋಗ್ಬೇಕಂತ ಹೋದೆ, ಅರ್ಧ ದಾರಿಗೆ ಹೋದೆ, ಅವರಾಗಲೇ ಇಲ್ಲ, ಬಾಗಲಕೋಟೆಗೆ ಹೊರಟಿದ್ದಾರೆ ಅಂದರು. ಬಾಗಲಕೋಟೆಗೆ ಹೊರಟಿದ್ದಾರೆ ಅಂದರೆ ಮತ್ತೆ ಇನ್ನೇನು ಮಾಡೋಕ್ಕಂದು ಫೋನ್ ಮಾಡಿದೆ. ಇಲ್ಲ, ನನಗೆ ಭಾಳ ವಿಷಾದ ಆಯಿತು, ನಿಂದೊಂದು ನಾನು ಭಾಳ ಆಸೆ ಹಿಡ್ದಿದ್ದೆ, H.K. ಪಾಟೀಲ್ರದ್ದು ಗಟ್ಟಿ ಆಗುತ್ತೆ ಅಂತ ತಿಳ್ಕೊಂಡಿದ್ದೆ, ನಿಮ್ಮದು ತಿಳ್ಕೊಂಡಿದ್ದೆ. ಆಯಿತು, ಮತ್ತೀಗ ಉತ್ತರ ಕರ್ನಾಟಕದಲ್ಲಿ ನಿಮ್ಮ ಸಮಾಜದಿಂದ ಶಾಸಕರು ಇರಲಿಲ್ಲ, ಕೊಡ್ತಾರೆ ಅನ್ನೋ ವಿಶ್ವಾಸ ಇತ್ತು. ಇರಲಿ, ಕಾದು ನೋಡೋಣ, ಇರೋ ಕೆಲಸ ಮಾಡ್ಕೊಂಡು ಹೋಗೋಣ. ನಾನು ನಿನ್ನೆನೂ ನಂದೊಂದು ಪ್ರಕಟಣೆ ಕೊಟ್ಟಿದ್ದೆ, ಶಾಸಕತ್ವಕ್ಕೆ ಮಂತ್ರಿ ಆಗಲಿಲ್ಲ ಎಂದು ಶಾಸಕರು ಯಾರೂ ರಾಜೀನಾಮೆ ಕೊಡಬೇಡಿ, ಹೋಗ್ರಿ ಜನರ ಹತ್ರ, ಓಟ್ ಹಾಕಿದವರ ಸೇವೆ ಮಾಡೋಣ. ಮಾತಾಡುವಾಗನ ಅವರು ಮಾಡಿಲ್ಲ, ಇವ್ರು ಮಾಡಿಲ್ಲ ಅನ್ನೋಂಥ ಎರಡು ಮಾತಾಡಬೇಕು. ಆದರೆ ಯಾರ ಮ್ಯಾಗೂ ಆರೋಪ ಮಾಡುವಂಥ ಮಾತುಗಳು ನನ್ನಿಂದ ಬಂದಿಲ್ಲ. ತಡ್ತಿರ್ಬೇಕು, ಅದಕ್ಕೇನು ಸಾಕ್ಷ್ಯಾಧಾರಗಳು ಬೇಕು, ಕಂಡಿದ್ದು ಬೇಕು, ಕೊಟ್ಟಿದ್ದು ಬೇಕು, ನಮಗೇನೂ ಗೊತ್ತಿಲ್ಲ. ಅಷ್ಟರ ಮಟ್ಟಿಗೆ ನಾವು ಕೊಡೋದು ತೊಗೊಳೋದು ಅಧಿಕಾರ ತೊಗೊಳ್ಳೋ ಮಟ್ಟಕ್ಕೂ ಹೋಗಿಲ್ಲ. ಪಾರ್ಟಿ ಕೊಟ್ಟದನ್ನು ಕೆಲಸ ಮಾಡ್ಕೊತಿರ್ತೀವಿ.